79ನೇ ಪ್ರಶ್ನೆ. ಉದ್ದ 5 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್ ಮತ್ತು ಎತ್ತರ 2 ಸೆಂಟಿಮೀಟರ್ ಇರುವ ಆಯತ ಘನಾಕೃತಿಯ ಘನಫಲ ಎಷ್ಟು? ಭಾಳ ಸರಳ ಲೆಕ್ಕನು ಮಾಡ್ರಿ. ಮಾಡೋದಾದಿಂದ ತಿಳಿಸ್ತನು, ಲಕ್ಷ ಕೊಟ್ಟು ನೋಡ್ರಿ. ಮೊದಲು ಆದಿಂದ ನೀವು ವಿಡಿಯೋ ಆನ್ ಮಾಡ್ರಿ. ಸರಿಯಾಗಿ ಗಣಿತಗಳನ್ನು ನೋಡ್ಬೇಕಂದ್ರೆ ಗಣಿತಗಳು ಬರ್ತಾವ. ಈಗ ಇದು ಕ್ವಶನ್ ಪೇಪರ್ ಆಗಿನ ಟೈಮ್ದಾಗ ಒಂದು ಸ್ವಲ್ಪ ಇದು ಕನ್ಫ್ಯೂಸ್ ಆಗಿತ್ತು. ಹೆಂಗಾಗಿತ್ತು ಅಂತಂದ್ರೆ ಇಲ್ಲಿ ಉತ್ತರ ಮೇಲೆ ತೋರಿಸ್ತದ. ನೀವು ಇದು ಕ್ವಶನ್ ಪೇಪರ್ ಮತ್ತೆ ತಿದ್ದ್ಯದ. ಇದು ಎಕ್ಸಾಮ್ದಲ್ಲಿ ಇದು ಒಂದು ಕ್ವಶನ್ ಪೇಪರ್. ಆವಾಗ ಏನಾಗಿತ್ತು, ಒಂದು ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಸಿಕ್ಕದಿತ್ತು. ಹೆಂಗಂದ್ರೆ ಉದ್ದ 5 ಸೆಂಟಿಮೀಟರ್, ಎತ್ತರ 2 ಸೆಂಟಿಮೀಟರ್ ಇದ್ದರೆ ಆಯತಾಕಾರದ ಘನಾಕೃತಿಯ ಘನಫಲ ಎಷ್ಟು ಅಂತ ಇರ್ತದೆ ಕ್ವಶನ್. ಮೊದಲು ಅವ ಅಗಲು ಕೊಟ್ಟಿದ್ದಿಲ್ಲ. ಅವಾಗ ಅಗಲು 1 ಅಂತ ತಿಳ್ಕೊಂಡ್ರೆ ನಿಮ್ಗೆ 10 ಘನ ಸೆಂಟಿಮೀಟರ್ ಬರ್ತದೆ. ಈಗ ಏನು ಮಾಡಿಬಿಟ್ಟಾರ ಅದನ್ನ, ಉದ್ದ 5 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್, ಎತ್ತರ 2 ಸೆಂಟಿಮೀಟರ್ ಇರುವ ಆಯತ ಘನಾಕೃತಿಯ ಘನಫಲ ಎಷ್ಟು ಅಂತ ತಿಳ್ಕೊಂಡು ಹಿಂಗೆ ನೀವು ಪ್ರಶ್ನೆಯನ್ನು ಬರ್ಕೋಬೇಕು. ಅಂದ್ರೆ ಉತ್ತರ ಸಿಗ್ತದೆ. ಈಗ ಉತ್ತರಲ್ಲಿ ಏನಾಗಿಬಿಟ್ಟದ, ಹೆಂಗಾಗ್ಯದ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಘನಫಲ ಬರೋಬರಿ ಘನಫಲ ಈಕ್ವಲ್ ಟು ಏನು, ಆಯತದ ಘನದ ಸೂತ್ರ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಉದ್ದ ಎಷ್ಟದ ನೋಡ್ರಿ, 5, ಅಗಲ 3, ಎತ್ತರ 2, 5 × 15, 15 30. ಯಾವಾಗ ಘನ ಪರಿಮಾಣವನ್ನು ಘನಫಲವನ್ನು ಹೆಂಗೆ ಬರಿಬೇಕಂದ್ರೆ 30 ಘನ ಸೆಂಟಿಮೀಟರ್ ಅಂತ ಬರೀಲೇಬೇಕು. ಇದನ್ನು ಬರೀಲಿಲ್ಲ ಉತ್ತರ ತಪ್ಪಾಗ್ತದೆ. 30 ಘನ ಸೆಂಟಿಮೀಟರ್ ಉತ್ತರ ಸಂಖ್ಯೆ ಎ. ಮೊದಲೇ ಪ್ರಶ್ನೆ ಹೆಂಗಿತ್ತು ಅಂತಂದ್ರೆ, ನನ್ನ ತಿಳಿದ ಮಟ್ಟಿಗೆ ನನಗೆ ಸ್ವಲ್ಪ ನೆನಪದ ಇದು. ಉದ್ದ 5 ಸೆಂಟಿಮೀಟರ್, ಎತ್ತರ 2 ಸೆಂಟಿಮೀಟರ್, ಅಗಲ ಕೊಟ್ಟಿದ್ದೇ ಇಲ್ಲ. ಅವಾಗ ನಾವೇನು ತಿಳ್ಕೊಬೇಕು, ಅಗಲ 1 ಅದ ಅಂತ ತಿಳ್ಕೊಂಡು ಬಿಡ್ಬೇಕು. ಉದ್ದ ಅಗಲ 1, ಎತ್ತರ 2, ಅದೇನಾಗ್ತದೆ, 5 1 5, 5 2 10 ಘನ ಸೆಂಟಿಮೀಟರ್ ಅಂತ ಬರೀಬೇಕು. ಅವಾಗ ಏನು ಮಾಡ್ತಾರೆ, ಉದ್ದ ಅಗಲ 2 ಕೊಟ್ಟಾರಂದ್ರೆ ಏನು ಮಾಡ್ತಾರೆ, ಚದರ ಸೆಂಟಿಮೀಟರ್ ಅಂತ ಬರೀತಿರ್ತಾರೆ. ಬರೀಬಾರ್ದು. ಈ ಪ್ರಶ್ನೆಯನ್ನು ಸರಿಯಾಗಿ ತಿದ್ದ್ಯದ. ಈಗ ಏನದ, ಉದ್ದ 5 ಅದ, ಅಗಲ 3 ಅದ, ಎತ್ತರ 2 ಸೆಂಟಿಮೀಟರ್ ಅಂತ ತಿಳ್ಕೊಂಡು ಘನಾಕೃತಿಯ ಘನಫಲವನ್ನು ಕಂಡುಹಿಡಿಬೇಕು. ಆಯತದ ಘನಫಲದ ಸೂತ್ರ ಏನಪ್ಪಾ ಅಂದ್ರೆ ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ವರ್ಗಾಕಾರದ ಅಂದ್ರೆ ವರ್ಗ ಘನಾಕೃತಿಯ ಘನಫಲ ಬರೋಬರಿ ಭುಜ ಗುಂಡ್ಲೆ ಭುಜ ಗುಂಡ್ಲೆ ಭುಜ. ಒಂದೇ ಅಳತೆ ಕೊಟ್ಟಿರ್ತಾನ, ನೀವು ಘನಫಲವನ್ನು ಕಂಡುಹಿಡಿಬೇಕು. ಈಗ ಸರಿಯಾಗಿ ತಿಳ್ಕೊಂಡ್ರಿ. ನೀವು ಸರಿಯಾಗಿ ತಿಳ್ಕೊಂಡು ಮುಂದಿನ ಗಣಿತನ ಮಾಡ್ರಿ. ಮಾಡಿದಿಂದ ನಿಮಗೆ ತಿಳಿದ ಎಕ್ದಮ್ ಸರಳ ಲೆಕ್ಕದ ಇದು. ಎಲ್ಲರೂ ಫೇರ್ದಾಗ ಬರ್ಕೊಡ್ರಿ.